ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, ನಾಳೆಯಿಂದ ನಾನು ನಿನ್ನ ಹತ್ರ ಟ್ಯೂಷನ್ಗೆ ಜಾಯಿನ್ ಆಗ್ತೀನಿ. ಏನಕ್ಕತ್ತೆ? ಅದೇ ಮಾಯೆ ಮಾತುಗಳನ್ನ ಹೇಗ್ ಆಡ್ಬೇಕು, ಮೊಸಳೆ ಕಣ್ಣೀರ್ನ ಹೇಗ್ ಸುರಿಸ್ಬೇಕು, ಹೊರಗಡೆ ಒಳ್ಳೆಯವ್ರ ತರ ಹೇಗ್ ನಟಿಸ್ಬೇಕು, ಕಟ್ಕೊಂಡಿರೋ ಗಂಡನ್ನ ತನ್ನ ಸೆರ್ಗಿ ಗಂಟ್ ಹಾಕೊಂಡು ಹೇಗ್ ಓಡಾಡಬೇಕು, ಇಂಥ ತುಂಬಾ ಪಾಠಗಳನ್ನ ನಾನು ಕಲಿಬೇಕು. ಇಂತಹ ವಿಷಯಗಳಲ್ಲಿ ನೀನು ತುಂಬಾ ದೊಡ್ಡ ನಿಪುಣೆ ಅಲ್ವಾ? ದಮಯಂತಿ, ಕೇಳ್ತಿದ್ದಾಳೆ, ಸಹಿಸ್ಕೊತಿದ್ದಾಳೆ ಅಂತ ನಿನ್ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಮಗಳು ಅಂತ ಕೂಡ ನೋಡಲ್ಲ. ಆ ಅನುಪಮನ ದತ್ತು ತಗೊಂಡ್ ದಿನದಿಂದ ನಿನ್ನ ಮಗಳು ಇನ್ನೂ ಬದುಕಿದಾಳೆ ಅನ್ನೋ ವಿಷಯ ನೀನ್ ಯಾವತ್ತೂ ಮರ್ತು ಹೋಗಿದ್ಯಲ್ಲಮ್ಮ. ಕಲ್ಯಾಣಿ, ನಿನಗ್ ದುಡ್ಡು ಎಷ್ಟು ಬೇಕು ಅಂತ ಕೇಳು, ಇವತ್ತಿಂದನೇ ನಿನಗೆ ಶಿಷ್ಯ ಆಗಿ ಬರ್ತೇನೆ. ಅಮ್ಮ ಕಲ್ಯಾಣಿ, ಅವಳ ಮಾತನ್ನ ನಿನ್ ಮನ್ಸ್ಗೆ ಹಾಕೋಬೇಡ. ಬಾ ಹೋಗೋಣ. ಬಾಲಾಜಿ, 3 ಲಕ್ಷ ಸಾಲ ಬೇಕು ಅಂದಿದೆ, ಸಿಕ್ತಾ? ಅನುಪಮ ಅಮ್ಮ, ಕಲ್ಯಾಣಿ ಅಮ್ಮವರು ನಾನು ಕೊಟ್ಟಿದ್ದೇನೆ ಯಾರಿಗೂ ಹೇಳ್ಬೇಡ ಬಾಲಾಜಿ ಅಂತ ನನಗೆ 3 ಲಕ್ಷ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರು ದೇವತೆಗಳು. ನೀವೇ ಅಲ್ವಾ ನನ್ನ ವೈಫ್ ಕಲ್ಯಾಣಿಗೆ ಏನೇ ಬೇಕಾದ್ರೂ ಕೊಡಿ, ನಾನು ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಅದೇ ಮಾತನ್ನ ಮೇಡಮ್ ಅವರು ಹೇಳಿ ಒಡವೆ ತಗೊಂಡೋದ್ರು ಸರ್. ನೀವು ಪೇ ಮಾಡಿದ್ರೆ ನಾನು ಯಾಕೆ ಬರ್ತೀನಿ ಸರ್? ಆದ್ರೂ ನಾನು ಸುಳ್ಳು ಯಾಕೆ ಹೇಳಬೇಕು ಸರ್? ಏನು ನಡೀತಾ ಇದೆ ಇಲ್ಲಿ? ಸೇಟುಗೆ ದುಡ್ಡು ಕಟ್ಟಿದ್ದೀನಿ ಅಂತ ಹೇಳಿದ್ರು, ಆದರೆ ಕಟ್ಟಿಲ್ಲ. ಬಾಲಾಜಿಗೆ 3 ಲಕ್ಷ ಕೊಟ್ಟಿದ್ದಾರಂತೆ, ಆದರೆ ಯಾರಿಗೂ ಹೇಳಬೇಡ ಬಾಲಾಜಿ ಅಂತ ಹೇಳಿದ್ದಾರೆ. ಈ 2 ವಿಷಯದಲ್ಲೂ ಕಾಮನ್ ಆಗಿರೋದು 3 ಲಕ್ಷನೇ. ಒಂದು ವೇಳೆ ಕಟ್ಟಿದ್ದೀನಿ ಅಂತ ಹೇಳಿ ಆ ದುಡ್ಡನ್ನ ಬಾಲಾಜಿ ಕೊಟ್ಟಿದ್ದಾರ? ನಿಜವಾಗ್ಲೂ ಬಾಲಾಜಿಗೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ರೆ ಬೇರೆಯವ್ರ ಹತ್ರ ಮರ್ಯಾದೆ ಹೋಗುವಂಥ ಕೆಲಸ ಯಾಕೆ ಮಾಡಬೇಕು? ಮನೆಯಲ್ಲಿ ಅಮ್ಮನ್ನ ಕೇಳಿದ್ರೆ ಕೊಡಲ್ವಾ? ಅಥವಾ ನನ್ನನ್ನು ಕೇಳಿದ್ರೆ ಕೊಡ್ತಿರ್ಲಿಲ್ವಾ? ಅಷ್ಟಕ್ಕೂ ಕಲ್ಯಾಣಿ ಅನುಪಮ ಅಮ್ಮ ಕ್ಯಾರೆಕ್ಟರ್ ಇದಲ್ವಲ್ಲ, ಯಾಕೆ ಹೀಗೆ ಮಾಡಿದ್ರು? ಗೋಲ್ಡ್ ಚೈನ್ ಇಲ್ಲೇ ಇಟ್ಟಿದ್ನಲ್ಲ, ಇಲ್ಲಿಲ್ವಲ್ಲ? ಕಲ್ಯಾಣಿ, ಇಲ್ಲಿ ನಾನು ಗೋಲ್ಡ್ ಚೈನ್ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಎಲ್ಲಿ ಅಂತ ನನ್ನ ಕೇಳ್ತಿದ್ದೀರಲ್ಲ ಆಫೀಸರ್? ನಾನೇನ್ ಕಳ್ಳಿನ? ಹೇಗ್ ಕಾಣಿಸ್ತಾ ಇದೆ ನಿಮ್ ಕಣ್ಣಿಗೆ? ಕಲ್ಯಾಣಿ, ನೀನ್ ತಗೊಂಡಿದ್ಯಾ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಗೋಲ್ಡ್ ಚೈನ್ ಇಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ, ಮತ್ತೆ ಬಂದು ನೋಡಿದ್ರೆ ಚೈನ್ ಇರ್ಲಿಲ್ಲ. ನೀನಿದ್ಯಾ? ನಿನ್ನನ್ ಕೇಳಿದ್ರೆ ಇನ್ ಯಾರನ್ನ ಕೇಳಲಿ? ನಿಜ ಅಲ್ವಾ? ನಿನ್ನೆ ಕೇಳ್ತಾನೆ. ಆಟ ಆಡಿಸ್ಬೇಕು ಅಂತಾನೋ ಅಳಿಸ್ಬೇಕು ಅಂತಾನೋ ಅನ್ಕೊಂಡ್ರೆ ಕೊಟ್ಬಿಡು ಕಲ್ಯಾಣಿ. ಇವರನ್ನ ಆಟ ಆಡ್ಸೋದಕ್ಕೆ ಇವರೇನ್ ನನ್ ಗಂಡನ? ಕಲ್ಯಾಣಿ, ಅನಾವಶ್ಯಕವಾಗಿ ಏನೇನೋ ಮಾತಾಡ್ತಿದ್ಯಾ. ನೀನ್ ನನ್ನ ಚೈನ್ ನೋಡಿದ್ಯಾ? ನಾನೇನಾದ್ರೂ ಕಳ್ಳಿನ? ಶೌರ್ಯ, ಖಂಡಿತವಾಗ್ಲೂ ಕಲ್ಯಾಣಿ ತಗೊಂಡಿರಲ್ಲ. ಒಂದ್ ವೇಳೆ ತಗೊಂಡಿದ್ರೆ ಅವಳು ಹೇಳ್ತಿದ್ಲಲ್ವಾ? ಅಂದ್ರೆ ಶೌರ್ಯನ ಉದ್ದೇಶ ಮಿಸ್ ಆಗಿ ಏನಾದ್ರೂ ತಗೊಂಡಿದ್ದಾಳೇನೋ, ಬೆಲೆ ಬಾಳೋದಲ್ವಾ ಅಂತ ಅನ್ಕೋತಿದ್ದಾನೆ ಅಮ್ಮ. ಕಲ್ಯಾಣಿ ಖಂಡಿತವಾಗ್ಲೂ ತಗೊಂಡಿರಲ್ಲ. ತಮಾಷೆಗೂ ಕೂಡ ಹಾಗೆ ಮಾಡಲ್ಲ. ನಂಬಿಕೆ ಇರೋದು ತಪ್ಪಲ್ಲ ಬಿಡಮ್ಮ. ನಂಬಿಕೆ ಅಲ್ಲ ಪಲ್ಲವಿ, ಅದೇ ನಿಜ. ಶೌರ್ಯ, ಕಲ್ಯಾಣಿನ ಮಾತ್ರ ಅಲ್ಲ, ನಿಮ್ಮಮ್ಮನ ಕೇಳಿ ನೋಡಿದ್ಯಾ? ಏನು ಇವಳನ್ ಮಧ್ಯ ನಿಲ್ಲಿಸ್ಕೊಂಡು ಪಂಚಾಯಿತಿ ಮಾಡ್ತಿದ್ದೀರಾ? ಅಮ್ಮ, ನನ್ನ ಚೈನ್ನ ನೀನ್ ತಗೊಂಡಿದ್ಯಾ? ಹೌದು ಕಣೋ.
ಒಡವೆಗಳನ್ನ ಎಲ್ ಬೇಕಂದ್ರಲ್ಲಿ ಬಿಚ್ಚಿಟ್ಟು ಹೋದ್ರೆ ಹೇಗೆ? ಇತ್ತೀಚೆಗೆ ಈ ಮನೆಗೆ ಯಾರ್ಯಾರೋ ಎಲ್ಲಿಂದನೋ ಬಂದು ಒಕ್ಕರ್ಸಿದ್ದಾರೆ. ನಮ್ ಜಾಗ್ರತೆನಲ್ಲಿ ನಾವಿರ್ಬೇಕಲ್ವಾ? ಈ ಕೊಂಕು ಮಾತುಗಳೇ ಬೇಡ. ಏನಾದ್ರೂ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳಿ. ನೀವ್ ಹೇಳ್ತಾ ಇರೋದು ನನಗೆ ಅಂತ ಅರ್ಥ ಆಗ್ತಾ ಇದೆ. ಇವಾಗ ಗೊತ್ತಾಯ್ತಾ ಆಫೀಸರ್? ನೀವ್ ಅನ್ಕೊಂಡಿರೋ ಕಳ್ಳಿ ನಾನಲ್ಲ, ನಿಮ್ಮಮ್ಮ. ಹೇಯ್, ಏನ್ ಕಳ್ಳಿ ಅಂತಿದ್ಯಾ? ನಾನ್ ಚೈನ್ ತಗೊಂಡಿಲ್ಲ ಅಂದ್ರು ನಿಮ್ ಮಗ ನನ್ನ ಕಳ್ಳಿ ತರ ನೋಡಿದ್ರು. ತಗೊಂಡಿರೋ ನೀವು ಕಳ್ಳಿ ಅಲ್ವಾ? ನಾನು ತಪ್ಪು ಮಾಡ್ದೇನೆ ನನಗ್ ಒಂದು ಮಾತಂದ್ರೂ ಸುಮ್ನಿರಲ್ಲ. ನಾನ್ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ತಗೋತೀನಿ. ಪ್ರಾಣ ಹೋದ್ರೂ ಸುಳ್ಳು ಹೇಳಲ್ಲ. ನಿಜವಾಗ್ಲೂ ಅಂತ ಕೆಲಸ ಮಾಡಿದ್ರೆ ಧೈರ್ಯವಾಗಿ ಒಪ್ಕೋತೀನಿ. ಚಿಕ್ಕ ಮಾತನ್ನ ನಾನು ಕೇಳಿದ್ದಕ್ಕೆ ಅವಾಗ ಅಷ್ಟು ದೊಡ್ಡ ಗಲಾಟೆ ಮಾಡಿದವಳು ಈಗ ನಿನ್ನ ಗಂಡನ ಮರ್ಯಾದೆ ಹೋಗುವಂಥ ಕೆಲಸನ ನೀನು ಹೇಗೆ ಮಾಡಿದೆ ಕಲ್ಯಾಣಿ? ನಿನ್ನೆ ನಂಬ್ತಿರೋ ಹಾಗೆ ಈಗ ನಾನು ಯಾರೂ ನಂಬ್ತಿಲ್ವಲ್ಲ. ಅಂಥದ್ರಲ್ಲಿ ನೀನು ನನ್ನ ಹತ್ರ ಬಾಲಾಜಿಗೆ ದುಡ್ಡು ಕೊಟ್ಟಿರೋ ವಿಷಯನ ಮುಚ್ಚಿಟ್ಟಿದ್ಯಾ. ಯಾಕೆ ಹೀಗೆ ಮಾಡಿದ್ರಿ ಅಂತ ನಿನ್ನ ಅನುಪಮಮ್ಮನ ಕೇಳೋದು ಒಂದು ಕ್ಷಣದ ಕೆಲಸ. ಆದರೆ ನೀವೆಲ್ಲಿ ಬೇಜಾರು ಮಾಡ್ಕೋತೀರೋ ಅಂತ, ಈ ವಿಷಯ ಮನೇಲಿ ಗೊತ್ತಾದರೆ ಮತ್ತೆ ಎಲ್ಲಿ ದೊಡ್ಡ ಗಲಾಟೆ ಆಗುತ್ತೋ ಅಂತ ನಾನು ಸುಮ್ಮನಿದ್ದೇನೆ. ನೋಡ್ತೀನಿ ನೀನಾಗ ನೀನೇ ಏನು ನಡೀತೋ ಅನ್ನೋದನ್ನು ಹೇಳ್ತೀಯೋ ಇಲ್ವೋ ಅಂತ. ಸಿದ್ದು ನನ್ನ ಬರ್ತಡೇ ಅನ್ನೋ ವಿಷಯನ ಪೂರ್ತಿಯಾಗಿ ಮರ್ತು ಹೋಗಿದ್ದಾನೆ. ಅಲ್ಲ, ನಾನು ಹೀಗೆ ಗಂಧವಾಗಿ ರೆಡಿ ಆಗಾದ್ರೂ ಕಾಣಿಸಿದ್ರೆ ಅವನಿಗೆ ನೆನಪು ಬರುತ್ತೇನೋ. ಇದೇನಿದು, ಇವಳು ಸಿಂಗಾರ ಮಾಡ್ಕೊಂಡು ಬರ್ತಿದ್ದಾಳೆ. ಅಮ್ಮ, ಎಲ್ಲ ಓಕೆ ಅಲ್ವಾ? ಏ ತಮ್ಮಯ್ಯ, ಎಲ್ಲ ಸಿದ್ಧವಾಗಿದೆ. ನನ್ನ ಸೊಸೆ ಎಲ್ಲಿ? ಅಲ್ಲಿ ನೋಡು, ಬರ್ತಿದ್ದಾಳೆ. ಒಳ್ಳೆ ಟೈಮಲ್ಲಿ ಹಾಗೆ ಅಡ್ಡ ನಿಂತಿದ್ಯಲ್ಲ. ನನ್ ಸೊಸೆ ಬರ್ತಾ ಇರೋದು ಕಾಣಿಸ್ತಾ ಇಲ್ವಾ? ಪಕ್ಕಕ್ಕೆ ನಿಂತ್ಕೋ. ಶಿವ ಪೂಜೆಲಿ ಕರಡಿ ಅಡ್ಡ ಬಂದಂಗ್ ನಿಂತಿದ್ಯಾ. ಆಹಾ, ನನ್ ಬಂಗಾರದ ಸೊಸೆ, ನೀನ್ ಬರ್ತಾ ಇದ್ರೆ ಸಾಕ್ಷಾತ್ ಲಕ್ಷ್ಮಿನೇ ಬರ್ತಿರೋ ಹಾಗಿದೆ. ಕೇಕ್ ಕಟ್ ಮಾಡಿದ್ಮೇಲೆ ಬಾ, ದೃಷ್ಟಿ ತೆಗಿತೀನಿ. ಸರಿ ಅತ್ತೆ. ನೀನ್ ಕೇಕ್ ಕಟ್ ಮಾಡು ಸೊಸೆ. ಆಯ್ತು ಅತ್ತೆ. ಅಪ್ಪ, ಫಸ್ಟ್ ನಿನಗೆ.
ಅಮ್ಮ ಇದು ನಿನ್ಗೆ. ಬಾವಾ ನೆಕ್ಸ್ಟ್ ನೀನೇ. ಅಕ್ಕ ಇಲ್ಬಾ. ಕೇಕ್ ಪೀಸ್ ತಾನೆ, ನಾನು ಆಮೇಲೆ ಕೊಡ್ತೀನಿ ಬಿಡು. ನಿನ್ಗೋಸ್ಕರ ನಿನ್ ಭಾವ ಗಿಫ್ಟ್ ತಂದಿದ್ದಾನೆ ನೋಡು. ಹೌದಾ ಭಾವ? ಹಾಗೆ ನೋಡ್ತಿದ್ಯಲ್ಲೋ, ಕೊಡು. ನಾಲ್ಕು ದಿನದಿಂದ ಎಷ್ಟು ಶಾಪ್ ಓಡಾಡಿ ಗಿಫ್ಟ್ ತಂದಿದ್ದಾನೆ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಬಾವಾ. ಅಷ್ಟೇ ಅಲ್ಲ, ನಿನ್ಗೋಸ್ಕರ ಈ ಒಡವೆ ಕೂಡ ತಂದಿದ್ದಾನೆ. ಕೊಡೋ ಇಲ್ಲಿ. ಹಿಡ್ಕೊಳ್ಳೋ. ವಾವ್, ತುಂಬಾ ಚೆನ್ನಾಗಿದೆ ಅತ್ತೆ. ವಾವ್, ತುಂಬಾ ಚೆನ್ನಾಗಿದೆ. ಸಿದ್ದು, ಅದು ಶಿವ ಪೂಜೆಲಿ ಕರಡಿ ಹಾಗೆ ಅಂತ ನಿನ್ಗಾಗ್ಲೇ ಹೇಳಿಲ್ವಾ? ಹೋಗೋ ಆಚೆ. ತುಂಬಾ ಖರ್ಚಾಗಿರ್ಬೇಕಲ್ಲ ಅಕ್ಕ? ಜಾಸ್ತಿ ಇಲ್ಲ ಕಣೋ, 3 ಲಕ್ಷನೇ. 3 ಲಕ್ಷ ಕೊಟ್ಟು ನೀನ್ ತಂದಿದ್ಯಾ? ತಗೊಂಡಿದ್ ಯಾರ್ಗೆ ರಾಜಮ್ಮ? ನನ್ ಸೋದ್ರ ಸೊಸೆಗ್ ತಾನೆ. ದುಡ್ಡೇನ್ ಮಾಡ್ತೀವಿ, ಮನುಷ್ಯರು ಮುಖ್ಯ ಅಲ್ವಾ? ದುಡ್ಡು ಹೋಗುವಾಗ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀವಾ? ನೀನೇನ ಹೇಳ್ತಿರೋದು? ರಾಜಮ್ಮ ನಾನ್ ಬದ್ಲಾಗಿದ್ದೀನಿ ಅಂದ್ರೆ ನಂಬ್ತಾ ಇಲ್ಲ ಕಣೋ ತಮ್ಮಯ್ಯ. ಇವತ್ತು ನಿನ್ ಲೈಫಲ್ಲಿ ಸ್ಪೆಷಲ್ ಡೇಸ್ ಇದ್ದು ಮರ್ತೋದ್ಯಾ? ಯಾರ್ದೋ ಬರ್ತಡೆ ಅನ್ಕೋತಿದ್ಯಾ? ಯಾವ ಬರ್ಡೇನೂ ಇಲ್ಲ, ಸುಮ್ಮನೆ ಇರ್ತೀಯಾ? ಸಂಪತ ಏನೋ ಹೇಳ್ತಿದ್ಲು. ಏನು? ಓ ಶಿಟ್. ಓ, ಇವತ್ತು ಸಂಪದ ಬರ್ಡೇ. ಛೇ, ಅಯ್ಯಯ್ಯೋ, ಇಲ್ಲ ಕಂದ, ಇಲ್ಲ 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 ಇಲ್ಲ, ಅಳ್ಬೇಡ ಕಂದ. ಅಯ್ಯಯ್ಯೋ ಅಯ್ಯಯ್ಯೋ, ಅಳ್ಬೇಡ 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 ಕಂದ, ಅಳ್ಬೇಡ. ಅವನು ನಾನು ಎಷ್ಟು ಆಡ್ಸಿದ್ರು ಅಳು ನಿಲ್ಸಲ್ಲ ಶೌರ್ಯ. ಯಾಕಮ್ಮ? ಹಸುವಾಗಿದೆಯೇನೋ ಅಂತ ಹಾಲು ಕೂಡ ಕುಡ್ಸೋಕೆ ಟ್ರೈ ಮಾಡಿದೆ, ಆದ್ರೆ ಇವನು ಕುಡಿತಿಲ್ಲ. ಅಯ್ಯೋ, ನೀನ್ ಟ್ರೈ ಮಾಡ್ತಿದ್ಯಾ? ಅವನು ಆಲ್ರೆಡಿ ಟ್ರೈನಿಂಗ್ ನಲ್ಲೇ ಇದ್ದಾನೆ. ಅರ್ಥ ಆಗ್ಲಿಲ್ಲಮ್ಮ. ಅವಳು 24 ಗಂಟೆ ಮಗುನ ಎತ್ಕೊಂಡೇ ಓಡಾಡ್ತಿರ್ತಾಳಲ್ಲ, ಅಭ್ಯಾಸ ಆಗೋಗಿದೆ. ಇಷ್ಟು ವಯಸ್ಸಾಗಿರೋ ನೀನೇ ಅವಳ ಆಕ್ಟಿಂಗ್ ನ ನಂಬಿ ಬಿದ್ದು ಹೋಗಿದ್ಯಾ? ಚಿಕ್ಕ ಮಗು ಅವನು ನಮ್ದೇ ಇರ್ತಾನಾ? ನಿಜಾನೇ ಅತ್ಗೆ, ಚಿಕ್ಕ ಮಕ್ಕಳು ಅಷ್ಟೇ. ನನ್ನ ಮಗಳು ಗೋದಾವರಿ ಕೂಡ ಹೀಗೆ ಅನುಪಮ ಅಮ್ಮ ಎತ್ಕೊಂಡ್ರೇನೆ ಅಳು ನಿಲ್ಲಿಸ್ತಿದ್ಲು. ಮಾಡೋದನ್ನೆಲ್ಲ ಮಾಡಿ ಶೃಂಗಾರ ಮಾಡ್ಕೊಂಡು ಊರಲ್ಲಿ ಫಂಕ್ಷನ್ಗೆ ಅಂತ ಹೋಗಿದ್ದಾಳೆ. ಇವ್ನ್ ನೆನ್ಪಿದ್ರೆ ತಕ್ಷಣ ಬರ್ತಾ ಇರ್ಲಿಲ್ವಾ? ನಿಜಾನೇ ಅತ್ಗೆ, ನಿನ್ನ ಕಣ್ಮುಂದೆ ಇವನ್ ಮೇಲೆ ಪ್ರೀತಿ ಇದೆ ಅನ್ನೋ ಹಾಗೆ ಚೆನ್ನಾಗಿ ನಾಟಕ ಮಾಡ್ತಾಳೆ. ನಮಸ್ಕಾರ ಅಮ್ಮ.
ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್, ಅದು ಮೊನ್ನೆ ಕಲ್ಯಾಣಿ ಮೇಡಮ್ ಅವರು ನಮ್ಮ ಶಾಪಿಗೆ ಬಂದು 2 ಸ್ಯಾರಿ ತಗೊಂಡು ಹೋದ್ರು ಸರ್. ದುಡ್ಡು ಕಳಿಸ್ತೀನಿ ಎಂದಿದ್ರು, ಕಳಿಸ್ಲಿಲ್ಲ. ಅದಕ್ಕೆ ದುಡ್ಡು ಕೊಡದೆ ಸೀರೆ ತಗೊಂಡ್ ಬಂದಿದ್ದಾಳ? ಹೌದಮ್ಮ. ಶೌರ್ಯ, ನೀನಿರಮ್ಮ. ಸೇಟು ಅವರೇ, ಮರ್ತಿದ್ದಾರೆ ಅನ್ಸತ್ತೆ. ಎಷ್ಟು? 20,000 ಸರ್. ಅಮ್ಮ. ಹೋಗಿ ಬರ್ತೀನಿ ಸರ್. ಸರಿ. ನಿನ್ ಹೆಸರು ಹೇಳಿ ಕಲ್ಯಾಣಿ ಹಾಗೆ ನಿನಗಿಷ್ಟ ಆಗಿರೋ ಸೀರೆ ತಗೊಂಡಿದ್ದೀನಿ ಶೌರ್ಯ. ನಿನಗೂ ಕಲ್ಯಾಣಿಗೂ ಮಧ್ಯೆ ದೂರ ಜಾಸ್ತಿ ಮಾಡೋ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಲ್ಯಾಣಿಗೂ ನಿಂಗೂ ಮಧ್ಯೆ ದೂರ ಜಾಸ್ತಿ ಮಾಡೋವರೆಗೂ ನನಗೆ ನನ್ನ ಮಗು ಹತ್ರ ಆಗಲ್ಲ. ಸಿದ್ದು ಪ್ರೀತಿಗೋಸ್ಕರ ಇಷ್ಟು ದಿನ ಮಗುಗೆ ದೂರ ಆಗಿದ್ದೆ. ಇವಾಗ ಸಿದ್ದುಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ. ನಿನ್ನ ನೋಡ್ಕೊಂಡಾದ್ರೂ ಬದುಕ್ತೀನಿ ನನ್ ಕಂದ. ನೀನ್ ನನಗ್ ಬೇಕು. ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಏನ್ ಮಾಡಿದಾಳೆ ಅಂತ ನೋಡಿದ್ಯಾ ಶೌರ್ಯ? ಇದೆಲ್ಲ ನೀನ್ ಕೊಟ್ಟಿರೋ ಸಲಿಗೆ ಕಣೋ. ಹೀಗೆ ಬಿಟ್ರೆ ಇವತ್ತು ಬಟ್ಟೆ ಅಂಗಡಿಲಿ ಸಾಲ ಮಾಡಿ ಮರ್ಯಾದೆ ತೆಗ್ದಿದ್ದಾಳೆ, ನಾಳೆ ಒಡವೆ ಅಂಗಡಿಲಿ ಮಾಡ್ತಾಳೆ, ಹೀಗೆ ಊರೆಲ್ಲ ಸಾಲ ಮಾಡ್ತಾಳೆ. ಆಮೇಲೆ ಎಲ್ರೂ ನಮ್ಮನೆ ಮುಂದೆ ಕ್ಯೂ ನಿಂತ್ಕೋತಾರೆ. ಆಗ ನಮ್ಮ ಮರ್ಯಾದೆ ಏನಾಗ್ಬೇಕು? ಆಲ್ರೆಡಿ ಕಲ್ಯಾಣಿ ಒಡವೆ ಅಂಗಡಿಲಿ ಇದೇ ಕೆಲಸ ಮಾಡಿದಾಳಮ್ಮ. ನಿನಗೆ ಹೇಳಿಲ್ಲ ಅಷ್ಟೇ. ಹೋಗ್ಲಿ ಬಿಡು, ಗೊತ್ತಿಲ್ಲದೆ ಮಾಡಿದಾಳೆ ಅಂತ ಕೇಳದೆ ಸುಮ್ಮನಾಗ್ಬಿಟ್ಟೆ. ಆದ್ರೆ ಮತ್ತೆ ಅದೇ ರಿಪೀಟ್ ಆಗಿದೆಯಲ್ಲ. ಏನ್ ಯೋಚಿಸ್ತಿದ್ಯಾ ಶೌರ್ಯ? ಅವಳ ವಿಷಯದಲ್ಲಿ ನೀನ್ ಹೀಗೆ ಮೆತ್ತಗಿದ್ರೆ ಅವಳ ಆಟ ನಡೀತಾನೆ ಇರತ್ತೆ. ಅವಳು ಮಾಡಿರೋ ಕೆಲ್ಸಕ್ಕೆ ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಕಪಾಳಕ್ ಬಾರಿಸಿ ಮಾತಾಡಿಸ್ತಾ ಇದ್ರು. ಏನ್ ಪಲ್ಲವಿ? ಹಾ ಹೌದದ್ಗೆ, ಹಾಗ್ ಮಾಡೋದ್ ತಪ್ಪಲ್ವಾ? ನಮ್ದು ಎಷ್ಟು ಗೌರವ ಇರೋ ಕುಟುಂಬ. ಶೌರ್ಯಗ್ ಮಾತ್ರ ಮರ್ಯಾದೆ ಹೋದಾಗಿರಲ್ವಾ? ಹೇಗೆ ನಮ್ ಯಜಮಾನ್ರಾಗಿದ್ರೆ ಇಂಥ ಚಿಲ್ರೆ ಕೆಲ್ಸ ಮಾಡಿದ್ರೆ ಸಾಯಿಸಿ ತಿಥಿ ಮಾಡ್ತಿದ್ರು. ಕೇಳಿಸ್ಕೊಂಡಲ್ಲ ಶೌರ್ಯ? ಈಗ ಅವ್ರು ಬರ್ತಿದ್ದ ಹಾಗೆ ನೀನು ಕೇಳೋ ರೀತಿನಲ್ಲಿ ಬದಲಾವಣೆ ಇರ್ಬೇಕು. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಅದೇ ನಡೆಯತ್ತೆ. ನೋಡು, ಬಂದ್ಲು ಮಹಾರಾಣಿ. ಏನಾಯ್ತು ಶೌರ್ಯ? ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಕಲ್ಯಾಣಿ. ಕಲ್ಯಾಣಿ, ಮಗು ಅವಾಗಿಂದ ಅಳ್ತಾನೆ ಇದ್ದಾನೆ, ಹೋಗಿ ಮಲಗಿಸು. ಅಯ್ಯೋ ಕಂದ, ಬಾ. ಅಳ್ತಿದ್ದ ಕಂದ? ಸಾರಿ ಕಂದ, ಲೇಟ್ ಆಯ್ತು. ಏನತ್ಗೆ ಕೆನ್ಗೆ ಬಾರ್ಸೋ ಸೌಂಡ್ ಬರುತ್ತೇನೋ, ಕಿವಿ ಮುಚ್ಕೊಳ್ಳೋಣ ಅನ್ಕೊಂಡಿದ್ದೆ. ಅದೇನೋ ಆಗ್ದೇನೆ ಸೀರೆಲಿ ತುಂಬಾ ಚೆನ್ನಾಗಿದ್ಯಾ ಅಂತಿದ್ದಾನಲ್ಲ. ಯಾಕೆ? ಈ ಲೆಕ್ಕ ನೋಡಿದ್ರೆ ಕಲ್ಯಾಣಿ 100 ತಪ್ಪು ಮಾಡಿದ್ರು ಕ್ಷಮಿಸ್ಬಿಡ್ತಾನೇನೋ. ಆದ್ರೂ ನೀವಾದ್ರೂ ಕೇಳ್ಬೇಕಿತ್ತು ಅಲ್ವಾ? ಅದೇ ಆವೇಶ ಅಂದ್ರೆ. ನಾನು ಅಷ್ಟೆಲ್ಲ ಹೇಳಿದ್ರು ಅವಳನ್ನ ಒಂದು ಮಾತು ಕೇಳಲಿಲ್ಲ ಅಂದ್ರೆ ಅರ್ಥ ಆಗ್ತಾ ಇದೆ ಅವಳು ನನ್ನ ಮಗನ್ನ ಎಷ್ಟೆಲ್ಲ ಬದಲಾಯಿಸ್ಬಿಟ್ಟಿದ್ದಾಳೆ ಅಂತ. ಅದಕ್ಕೆ ನಾನು ಮಾತಾಡದೆ ಸುಮ್ಮನೆ ಆದೆ. ಒಂದು ವೇಳೆ ನಾನು ಮಾತಾಡಿದ್ರು ಶೌರ್ಯ ನನ್ನ ಬಾಯಿ ಮುಚ್ಚಿಸ್ತಿದ್ದ, ಮತ್ತೆ ಅವ್ರ ಮುಂದೆ ನನ್ನ ಮರ್ಯಾದೆ ಹೋಗ್ತಿತ್ತು. ನಿಜಾನೇ ಅತ್ಗೆ, ಇವಾಗಲೇ ನಿಮ್ಮನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ತೆಗ್ದಾಕ್ತಿದ್ದಾರೆ. ನೋಡ್ತಾ ಇರು ಪಲ್ಲವಿ, ನಾನು ಒಗ್ಗರಣೆಗೆ ಹಾಕೋ ಕರಿಬೇವಲ್ಲ,
ಗುಂಟೂರು ಗೊಡ್ಡು ಖಾರ ಅಂತ ನಿರೂಪಿಸ್ತೀನಿ. ಎಲ್ರೂ ಹೊಟ್ಟೆನೂ ಉರಿಯೋ ಹಾಗೆ ಮಾಡ್ತೀನಿ. ನನ್ ಗಂಡ ಶೌರ್ಯನ್ ಹಾಗೆ ಹೆಂಡತಿನ ಪ್ರೀತಿಯಿಂದ ಯಾವತ್ ನೋಡ್ಕೋತಾರೋ ಏನೋ. ಸ್ಯಾಮ್ ಸ್ಯಾಮ್ ಸಾರಿ ಸ್ಯಾಮ್, ನಿಜವಾಗ್ಲೂ ನನ್ನ ಬ್ರೈನ್ ವರ್ಕ್ ಮಾಡ್ತಿಲ್ಲ. ರಿಯಲಿ ಸಾರಿ, ನಿಜವಾಗ್ಲೂ ಮರ್ತೋಗಿದೆ. ನಿನಗೆ ಕೋಪ ಬರೋದ್ರಲ್ಲಿ ತಪ್ಪಿಲ್ಲ. ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಮರ್ತೋಗಿದ್ನಾ? ಇದೊಂದು ಸರಿನೇ ಅಲ್ವಾ? ಕ್ಷಮಿಸು.